ರಾಮ್ ತನ್ನ ಪಕ್ಕದಲ್ಲಿರೋ ಹುಡುಗಿ ಕಡೆ ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋ ಹಾಗೆ ಮುಖ ತಿರುಗಿಸ್ಕೊಂಡು ಮದುವೆ ಮುಗೀತಲ್ವಾ, ಇನ್ನು ನನ್ನ ಕೆಲಸಗಳು ನೋಡ್ಕೊಳ್ಬಹುದಾ, ಹೇಗಿದ್ರು ಮದುವೆ ಶಾಸ್ತ್ರ ಮುಗಿದಿದೆ, ಇನ್ನು ನಾನು ಹೊರಡ್ಲಾತೆ ಅಂತ ಕೇಳ್ದ. ಆ ಪ್ರಶ್ನೆ ಕೇಳಲಿದ್ದಕ್ಕೆ ಇಷ್ಟ ಜನರಿಗೂ ದೊಡ್ಡ ಶಾಕ್ ಆಗೋಯ್ತು. ಎಲ್ರಿಗಿಂತ ಹೆಚ್ಚಾಗಿ ಸೀತಾ ತೀವ್ರ ಆಘಾತಕ್ಕೊಳಗಾಗ್ಬಿಟ್ಲು. ಅಷ್ಟರಲ್ಲಿ ಪುರೋಹಿತರು ಮಧ್ಯೆ ಪ್ರವೇಶಿಸಿ, ಎಲ್ಲಿಗೆ ಸ್ವಾಮಿ ಹೊಡೋದು, ಇನ್ನು ಮದುವೆ ವಿಧಿ ವಿಧಾನ ಸಂಪೂರ್ಣವಾಗಿ ಮುಗ್ದಿಲ್ಲ, ಪೂಜೆ ಹಳದಿ ಬಟ್ಟೆಗಳು ಉಟ್ಕೊಂಡು ಈ ದಿನ ಊರಿನ ಗಡಿ ದಾಟಬಾರ್ದು, ಅಂದರೆ ನೀವು ನಾಳೆವರೆಗೂ ಎಲ್ಲಿಗೂ ಹೋಗೋ ಹಾಗಿಲ್ಲ, ಅಮ್ಮ ನಿಮ್ಮ ಗಂಡನಿಗೆ ಸ್ವಲ್ಪ ತಿಳಿಸೇಳಿ ಅಂದರು. ರಾಮ್ ಆ ಪುರೋಹಿತರನ್ನ ಜೀವಂತವಾಗಿ ನುಂಗ್ಬಿಡುವನಂತೆ ಕೋಪದಿಂದ ನೋಡ್ತಿದ್ರೆ ತಾಯಿ ಲಲಿತಾ ಅವರು ಮಧ್ಯೆ ಪ್ರವೇಶಿಸಿ, ಹೌದು ರಾಮ್, ಈ ಒಂದಿನ ನಮ್ಮ ಮಾತನ್ನು ಕೇಳು ಪ್ಲೀಸ್ ಅಂತ ಅಂದರು. ತಂದೆ ಪ್ರಕಾಶ್ ಅವರು ವಿಚಿತ್ರವಾಗಿ ನೋಡ್ತಾ, ಇಷ್ಟೊಂದು ಅರ್ಜೆಂಟ್ ಏನಿದೆ ನಿನಗೆ, ಎಲ್ಲಿಗೆ ಹೋಗ್ಬೇಕು ನೀನು, ಆಫೀಸ್ ಕೆಲಸಗಳೆಲ್ಲ ನಾಳೆಗಿಟ್ಕೋ, ಈ ದಿನ ಮಾತ್ರ ನೀನಿಲ್ಲೇ ಇರಬೇಕಂತ ಖಡಕ್ಕಾಗಿ ಹೇಳಿದ್ರು. ರಾಮ್ ಪಕ್ಕಕ್ಕೆ ತಿರುಗಿ ಸೀತಾ ಕಡೆ ನೋಡಿ, ನನ್ನ ಲೈಫ್ ಎಂಟ್ರಿ ಕೊಟ್ಟಿದ್ದಾಳೋ ಇಲ್ವೋ ಅಪ್ಪಳಿಸೋ ಹಾಗಾಗಲೇ ನನ್ನ ತಡೆಯೋದಕ್ಕೆ ಶುರು ಮಾಡಿದ್ದಾರೆ. ಒಂದೇ ಹೌಸ್ ಅರೆಸ್ಟ್ ಮಾಡಿಬಿಟ್ರಲ್ಲ, ಅದಕ್ಕೆ ನನಗೆ ಮದುವೆ ಬೇಡ ಅಂದಿತ್ತು ಅಂತ ಗೊಣಕ್ಕೊಂಡ. ಅತ್ತೆ ತುಳಸಿಯವ್ರ ಮುಂದಕ್ಕೆ ಬಂದು, ಬೇಕಂದ ಈ ಒಂದಿನ ಮಾತ್ರ ಕಣೋ ಅರ್ಥ ಮಾಡ್ಕೊಳ್ಳೋ, ಸಂಪ್ರದಾಯಗಳನ್ನ ಪಾಲಿಸ್ಬೇಕು ಅಂತ ಅಂದರು. ಸೀತಾ ಮನಸ್ಸಿನಲ್ಲೇ ಬೈದ್ಕೊಂಡು, ಇವನೇನು ಸಣ್ಣ ಮಗುವಿನಾಗೆ ಎಲ್ರಿಗೂ ತೊಂದರೆ ಕೊಡ್ತಿದ್ದಾನೆ, ಇಷ್ಟೊಂದು ಜನ ಹಿರಿಯರು ಹೇಳಬೇಕಾ, ಆ ಮಾತ್ರ ಬುದ್ಧಿ ಇವನಿಗೆ ಅರ್ಥ ಆಗಲ್ವಾ ಅಂತ ಅಂದ್ಕೊಂಡ್ಳು. ಮದರ್ ಮೀರಾ ಮತ್ತು ಕೆಲವು ಬಂದಿದ್ದವರು ಆ ಮುದ್ದಾದ ಜೋಡಿಯನ್ನು ಆಶೀರ್ವದಿಸಿ ಅನಾಥಾಶ್ರಮದಲ್ಲಿ ಏನೋ ಪ್ರಮುಖವಾದ ಕೆಲಸ ಇದ್ದ ಕಾರಣ ತರಾತುರಿಯಲ್ಲಿ ಅಲ್ಲಿಂದ ಹೊರಟು ಹೋದರು. ಆ ಪ್ರಮುಖವಾದ ಕೆಲಸ ಏನಂತ ಸೀತಾಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮದರ್ ಮೀರಾ ಅಷ್ಟೊಂದು ಬೇಗ ಹೊರಡಬೇಕಂದಾಗ ಆಕೆ ಆಕ್ಷೇಪಿಸಲಿಲ್ಲ. ಸೀತಾ ಕಂಗಾಲಾಗಿ ಅತ್ತೆ ತುಳಸಿ ಅವರ ಕಡೆ ನೋಡಿದ್ಲು. ಆಕೆ ಡೋಂಟ್ ವರಿ ಅನ್ನೋ ಹಾಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ರು. ಲಕ್ಷ್ಮಣ್ ಆಗ ಜೋಗಿ ಹತ್ರ ಬಂದು ಒಂದು ಸುಂದರವಾದ ಫೋಟೋ ಕ್ಲಿಕ್ ಮಾಡ್ದ. ನಮ್ಮ ಬಾಸ್ ಹೇಗೆ ಮೀಡಿಯಾ ಅಂತ ಯಾರಿಗೂ ಅವಕಾಶ ಕೊಡದೆ ಸೀಕ್ರೆಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಕನಿಷ್ಠ ಈ ಮಾತ್ರ ಮೆಮೊರಿ ಇಲ್ದಿದ್ರೆ ಹೇಗೆ ಅಂತ ರಾಮ್ ಅನುಮತಿ ಇಲ್ಲದೆ ಫೋಟೋ ತೆಗೆದುಕೊಂಡು, ಮೇಡಮ್ ಮಾತ್ರ ಭಾರಿ ಸುಂದರವಾಗಿದ್ದಾರೆ, ನಮ್ಮ ಬಾಸ್ ಸರಿಯಾಗಿ ಬುಕ್ ಆಗಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ. ಕೆಲವು ಚರ್ಚೆಗಳ ನಂತರ ಇಬ್ಬರಿಗೂ ಆರತಿ ಎತ್ತಿ ಮನೆಗೆ ಬರಮಾಡಿಕೊಂಡ್ರು. ಕಾಲು ಮುಂದೆ ಇಟ್ಟು ಇಬ್ಬರು ಮನೆಗೆ ಪ್ರವೇಶಿಸಿದ್ರು. ಮೊದಲಿಗೆ ಪೂಜೆ ರೂಮ್ಗೆ ಹೋಗಿ ದೀಪ ಹಚ್ಚಬೇಕಂತ ಮಾತು ಮುಗಿಸೋ ಮುನ್ನವೇ ರಾಮ್ ಸೀರಿಯಸ್ ಆಗಿ, ಅಮ್ಮ ಏನಿದೆ ಹೊಸದಾಗಿ ನಿಮಗೆ ಗೊತ್ತಲ್ವಾ ಅಂದ ಕಿರಿಕಿರಿಯಿಂದ. ಲಲಿತಾ ಅವರು ರಾಮನ ಆದರೆ ಇಲ್ಲೇ ದೊಡ್ಡ ಗಲಾಟೆ ಆಗುತ್ತೆ ಅಂತಿದ್ದರಿ. ಗೊತ್ತು ರಾಮ್, ದೀಪ ಹಚ್ಚೋದಕ್ಕೆ ಹೇಳಿದ್ದು ನಿನಗಲ್ಲ ಸೊಸೆಗೆ, ನೀನು ಹೋಗಿ ರಿಲ್ಯಾಕ್ಸ್ ಆಗು ಅಂದರು. ಅವನು ಅಮ್ಮಯ್ಯ ಅಂದ್ಕೊಂಡು ಅಲ್ಲಿಂದ ಪಕ್ಕಕ್ಕೆ ಹೋಗೋದಕ್ಕೆ ನೋಡ್ದ. ಆದರೆ ಅವನ ಮಡಿಲಲ್ಲಿದ್ದ ಶಲ್ಯಕ್ಕೆ ಸೀತಾಳು ಸೀರೆ ಸೆರಗನ್ನು ಹಾಕಿ ಮುಡಿ ಗಂಟಾಕಲಾಗಿತ್ತು. ಅದಕ್ಕಾಗಿ ಅವನ್ನ ತಡೆದು ನಿಲ್ಲಿಸಿದ ಹಾಗೆ ಅಲ್ಲೇ ನಿಲ್ಲಬೇಕಾಯಿತು. ಸೀತಾ ಅವನ ಕಡೆ ನೋಡಿದ್ಲು. ರಾಮ್ ಗಬಗಬನಿ ಮೇಡಲಿದ್ದ ಶಲ್ಯವನ್ನು ತೆಗೆಯೋದಕ್ಕೆ ಹೋದಾಗ ಪುರೋಹಿತರು ತಡೆದು, ಸ್ವಲ್ಪ ಸಮಯ ತಾಳಿ, ನಾನು ಆ ಮುಡಿಯನ್ನು ಬಿಚ್ಚೋವರೆಗೂ ನೀವು ನಿಮ್ಮ ಅರ್ಧಾಂಗಿಯನ್ನು ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂದರು. ಹೀಗೆ ಬಲವಂತವಾಗಿ ಇಬ್ಬರನ್ನು ಪೂಜೆ ರೂಮಿಗೆ ಕರ್ಕೊಂಡು ಹೋದರು. ಸೀತಾ ಭಕ್ತಿಯಿಂದ ದೀಪವನ್ನು ಹಚ್ಚಿದ್ಲು. ಎಲ್ಲರೂ ಸಂತೋಷಪಟ್ಟರು. ರಾಮ್ಗೆ ದೇವರಂದ್ರಾಗಲ್ಲ. ಇದುವರೆಗೂ ಅವನ ಕೈ ಮುಗಿದು ನಿಂತಿದ್ದೇ ಇಲ್ಲ. ಅದಕ್ಕೆ ಕೆಲವು ಬಲವಾದ ಕಾರಣ ಇವೆ, ಅದನ್ನೆಲ್ಲ ಮುಂದೆ ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ತುಂಬ ಸಮಯದಿಂದ ತನಗಿಷ್ಟ ಇಲ್ಲದೆಲ್ಲ ಫಾರ್ಮಾಲಿಟೀಸನ್ನು ಕೇವಲ ಅತ್ತೆ ತುಳಸಿಯವರಿಗಾಗ ಅವನು ಸಹಿಸ್ಕೊಂಡಿದ್ದ. ಸೆರಗಿನ ಮುಡಿ ಬಿಚ್ಚಿದ್ದೇ ತಡ, ರಾಮ್ ಒಂದು ಕ್ಷಣದಲ್ಲಿ ಅಲ್ಲಿಂದ ಮಾಯವಾಗಿಬಿಟ್ಟ. ಸೀತಾಳನ್ನು ಮದುಮಗಳ ಕೋಣೆ ಕಳಿಸ್ಕೊಟ್ರು. ಸೀತಾ ಆ ದೊಡ್ಡ ಕೋಣೆಯಲ್ಲಿ ಒಬ್ಬಳೇ ಇದ್ಲು. ಆಕೆ ಕಂಗಾಲಾಗಿ ಯಾರ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ಲು. ಆ ಕಡೆ ವ್ಯಕ್ತಿ ಏನು ಹೇಳಿದ್ರೋ ಏನೋ, ಅಷ್ಟೊಂದು ಕಿರಿಕಿರಿಯಲ್ಲಿ ಮತ್ತು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸೀತಾಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಸ್ವಲ್ಪ ಕಂಗಾಲು ಕಡಿಮೆ ಆಗಿ ಅಮ್ಮಯ್ಯ ಅಂತ ನಿಟ್ಟುಸಿರನ್ನು ಬಿಟ್ಲು. ಸ್ವಲ್ಪ ಸಮಯ ಕಳೀತು. ಸೀತಾಳನ್ನು ಶೋಭಾನದ ಹುಡುಗಿ ಹಾಗೆ ರೆಡಿ ಮಾಡಿ, ಅಮ್ಮ ಆ ಹುಡುಗನ್ನ ದಾರಿಗೆ ತಂದುಕೋ, ಈ ರಾತ್ರಿ ನೀನು ಅಂದ ಚಂದಗಳಿಂದ ಅವನ್ನ ನೀನು ಸೆರಗ ಕಟ್ಟಾಕೋ, ಯಾರ ಮಾತನ್ನು ಕೇಳಿದ ರಾಮ್ ನಿನ್ನ ಮಾತು ಕೇಳುವಾಗ ಮಾಡ್ಕೋ ಅಂದತ್ತ ಲಲಿತಾ ಅವರು ಇತ್ತ ತುಳಸಿಯವರು ಬುದ್ಧಿವಾದ ಹೇಳ್ತಿದ್ರು. ಸೀತಾ ಮನಸ್ಸಲ್ಲಿ ಅಂದ್ಕೊಂಡ್ಳು, ಮದುವೆಯಲ್ಲೇ ಹಾಕಿ ಸೆರಗಿನ ಮುಡಿಯನ್ನು ಕೆಲವು ನಿಮಿಷ ಕೂಡ ಇಟ್ಕೊಳ್ಳೋದು ಮನುಷ್ಯ ಅವನು, ಇನ್ನು ನನ್ನ ಸೆರಗಿಗೆ ಅವನು ಕಟ್ಟಿ ಹಾಕೋದು ನಡೆಯೋದು ಮಾತು. ಆ ರೂಮ್ನಲ್ಲಿ ಅವನ ಜೊತೆ ನನ್ನ ಪರಿಸ್ಥಿತಿ ಹೇಗಿರುತ್ತೋ ಏನು ಅಂತ ಅಂದ್ಕೊಂಡ್ಳು. ಇತ್ತ ತಂದೆಯಾಗಿ ಪ್ರಕಾಶ್ ಅವರ ಮಗನಿಗೆ ತಿಳಿ ಹೇಳ್ತಿದ್ರು, ನೋಡ್ರಾಮ್, ಇಷ್ಟು ದಿನ ನಿನಗಿಷ್ಟ ಬಂದ ಹಾಗಿದ್ದೆ, ಆದರೆ ಈಗ ನಿನ್ನ ನಂಬಿ ಒಂದು ಹೆಣ್ಮಗಳು ನಿನ್ನ ಜೀವನಕ್ಕೆ ಬಂದಿದ್ದಾಳೆ. ಆಕೆ ನಿನ್ನ ಹೆಂಡತಿ, ಗಂಡನಾಗಿ ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಅವಳ ಕಣ್ಣಲ್ಲಿ ನೀರು ಬರೆಸಬಾರ್ದು. ಹೆಣ್ಮಗಳು ಕಣ್ಣೀರು ಹಾಕಿದ್ರೆ ಮನೆಗೆ ಅನಿಷ್ಟ. ಆಕೆ ಸಂತೋಷವಾಗಿದ್ರೆ ನಿನಗೂ ಕ್ಷೇಮ. ನೀನು ಮೂರ್ಖತನ ಮೊಂಡುತನ ಆಕೆಗೆ ತೊಂದರೆ ಕೊಡಬಾರ್ದು. ನೀವಿಬ್ಬರು ಸಂತೋಷವಾಗಿರಬೇಕು. ಶೀಘ್ರದಲ್ಲೇ ಒಂದು ಮಗುವಿಗೆ ತಂದೆ ತಾಯಿ ಆಗಬೇಕು. ನನಗಷ್ಟೇ ಸಾಕು, ಹುಡುಗಿಯನ್ನು ಚೆನ್ನಾಗಿ ನೋಡ್ಕೋ ಅಂತ ತಂದೆಯಾಗಿ ಪ್ರಕಾಶ್ ಅವ್ರ ಮಗನಿಗೆ ಹೇಳಬೇಕಾದನ್ನ ಹೇಳಿ ಅಲ್ಲಿಂದ ಹೊರಟರು.
ರಾಮ್ ಉರಿದು ಬೀಳ್ತಾ ಎಲ್ಲ ಈ ಮದುವೆಯಿಂದಲೇ ಬಂದಿತ್ತು. ಡ್ಯಾಡಿ ಇಷ್ಟೊಂದು ದೊಡ್ಡ ಕ್ಲಾಸ್ ತೊಗೊಂಡ್ರಲ್ಲ, ಆದರೂ ಆ ಹುಡುಗಿ ಹತ್ರ ನನಗೆ ಅನಿಷ್ಟ ಅಂತಾರಲ್ಲೇನು, ನಿಜಕ್ಕೂ ನನಗೆ ಯಾಕೆ ಪನಿಷ್ಮೆಂಟು? ಇದೆಲ್ಲ ನನ್ನ ಕೈಯಿಂದ ಆಗಲ್ಲ. ಮೊದಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ. ಹೇ ವೈಫ್, ನಿನಗಿಷ್ಟ ಬಂದ ಹಾಗಿರು, ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ, ನಿಜಕ್ಕೂ ಕಣ್ಣೀರು ಹಾಕಬೇಡ. ಬಟ್ ನನ್ನ ವಿಷಯದಲ್ಲಿ ಮಾತ್ರ ಇನ್ವಾಲ್ವ್ ಆಗಬಾರ್ದು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಾತ್ರ ನೀನು ಅಳಬೇಕಾಗತ್ತೆ. ಹಾಂ, ಹೀಗೆ ವಾರ್ನಿಂಗ್ ಕೊಟ್ಟರೆ ಸರಿ ಅಂತ ಫುಲ್ ಪ್ರಿಪೇರ್ ಆಗಿ ರೂಮ್ನಲ್ಲಿ ಅತ್ತಿತ್ತ ತಿರುಗ್ತಾ ಇದ್ದ. ಆ ಕೋಣೆಯಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ಬಿಳಿ ಸೀರಿಯಲ್ ಅತ್ಯಂತ ಸುಂದರವಾಗಿ ಒಳ್ಳೆ ಶಿಲ್ಪದಂತೆ ಹೆಜ್ಜೆ ಹಿಡ್ದ ಬರ್ತಿರೋ ಆ ಬೆಳ್ಳಿ ಬೊಂಬೆ ಅಂತ ಸೀತಾಳನ್ನ ನೋಡಿ ರಾಮ್ ಒಂದು ಕ್ಷಣ ಟೆನ್ಷನ್ ಆಗ್ಬಿಟ್ಟ. ಆದರೆ ತಕ್ಷಣ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ ಮುಖವನ್ನು ವಿಪರೀತ ಸೀರಿಯಸ್ ಆಗಿಟ್ಕೊಂಡು ನೋಡ್ತಿದ್ದ. ಸೀತಾ ರೂಮ್ ಒಳಗೆ ಹೆಜ್ಜೆ ಇಟ್ಲು. ಆಕೆ ಒಳಗಡೆ ಹೋಗ್ತಿದ್ದಂತೆ ಹೊರಗಡೆಯಿಂದ ಬಾಗಿಲಿಗೆ ಚಿಲಕ ಬಿತ್ತು. ಆಕೆ ಕಷ್ಟದಿಂದ ಹೆಜ್ಜೆಗಳನ್ನ ಅವನ ಕಡೆ ಇಡ್ತಾ ಮನಸ್ಸಿಗೆ ಏನೇನೋ ಇಷ್ಟ ಇಲ್ದಿದ್ರು ಅವನ ಮುಂದೆ ಹಾಲಿನ ಗ್ಲಾಸ್ ಇಟ್ಟು ಕುಡೀರಿ ಅನ್ನುವಂತ ನೋಡಿದ್ಲು. ರಾಮ್ ವಿಚಿತ್ರವಾಗಿ ಬೇಸರದಿಂದ ನೋಡಿ ಏನಿದು ಅಂದ. ಸೀತಾ ಅವನ ಪ್ರಶ್ನೆಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಹಾಲು ಅಂದ್ಲು. ರಾಮ್ ಹೌದಾ, ನಾನು ನೀರು ಅಂದ್ಕೊಂಡೆ ಬಿಡು, ನನಗೇನು ಬೇಡ, ನೀನು ತಂದಿದ್ದೀಯಲ್ಲ ನೀನೇ ಕುಡ್ಕೊ. ಅಂದಹಾಗೆ ನನಗೆ ಜಾಸ್ತಿ ಟೈಮ್ ಇಲ್ಲ, ನಿನಗೆ ಹೇಳಬೇಕಾದನ್ನು ಈಗ ಹೇಳ್ತಿದ್ದೀನಿ ಕೇಳು. ನೀನು ಈ ಮನೆಯಲ್ಲಿ ನಿನಗಿಷ್ಟ ಬಂದ ಹಾಗೆ ರಾಣಿ ಥರ ಇರಬಹುದು. ನಿನಗೇನು ಬೇಕಿದ್ರು, ಎಷ್ಟು ಹಣ ಬೇಕಿದ್ರು ನನ್ನ ಪಿ ಎ ಲಕ್ಷ್ಮಣ್ಗೆ ಹೇಳಿ ತಗೋ. ನೀನು ಯಾವತ್ತೂ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ರು, ಹೇಗಿರಬೇಕು ಅಂದ್ಕೊಂಡ್ರು ನಾನು ಯಾವುದೇ ಅಡ್ಡಿಪಡಿಸಲ್ಲ. ಅದೇ ರೀತಿ ನೀನು ಕೂಡ ನಿನ್ನ ಲಿಮಿಟ್ಸ್ನಲ್ಲಿರಬೇಕು. ನಮ್ಮ ಅತ್ತೆ ತುಳಸಿ ನಿನಗೆ ಏನು ಹೇಳಿದಾಳೋ ನನಗೆ ಗೊತ್ತಿಲ್ಲ, ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ ಕೇಳು. ನೀನು ನನ್ನ ಮೇಲೆ ಹಾಕಿರೋ ಹಾಗೆ ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು. ನನ್ನ ಕೆಲಸದ ತಲೆ ಹಾಕಿದ್ರೆ ನಾನು ಸುಮ್ಮನಿರಲ್ಲ. ನಾನು ಯಾವಾಗಲೂ ಬ್ಯುಸಿ ಇರ್ತೀನಿ, ಯಾವ ದಿನ ಯಾವ ದೇಶದಲ್ಲಿ ಇರ್ತೀನೋ ನನಗೆ ಗೊತ್ತಿರಲ್ಲ. ನನಗೆ ಫೋನ್ ಮಾಡಿ ಏನ್ರಿ, ಯಾವಾಗ ಬರ್ತೀರಾ, ಎಲ್ಲಿದ್ದೀರಾ, ನೀವೆಲ್ಲೂ ಹೋಗಬೇಡಿ, ನನ್ನ ಜೊತೆ ಇರಿ ಅಂತ ಸೆಂಟಿಮೆಂಟ್ ಡೈಲಾಗ್ಗಳನ್ನ ಹೊಡಿಬಾರ್ದು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನೀನು ನನ್ನ ವಿಷಯದಲ್ಲಿ ಸಂಪೂರ್ಣವಾಗಿ ಹೊರಗಿನವಳು ಹಾಗೇ ಇರಬೇಕು. ನನ್ನ ಕೆಲಸದಲ್ಲಾಗಲಿ ಅಥವಾ ನನ್ನ ಪರ್ಸ್ನಲ್ ಲೈಫ್ನಲ್ಲಾಗಲಿ ಇನ್ವಾಲ್ವ್ ಆಗಬಾರ್ದು. ಅರ್ಥ ಆಯ್ತಾ ನಿನಗೆ ಅಂದ. ಅವನ ಮಾತುಗಳನ್ನ ಕೇಳಿ ಸೀತಾಗೆ ಎಲ್ಲಿಲ್ಲದ ಕೋಪ ಉಕ್ಕು ಬಂತು. ಅತ್ತೆಯವರು ಹೇಳಿದ ನೆನಪಿಸ್ಕೊಳ್ತಾ ಇವನ ವರ್ತನೆ ಮತ್ತು ಮಾತುಗಳು ಕೇಳ್ತಿದ್ರೆ ಇವನೊಬ್ಬ ಶುದ್ಧ ಮೂರ್ಖ ಅನ್ನೋದು ಅವಳಿಗೆ ಅರ್ಥ ಆಗೋಯ್ತು. ಏನು ಮಾತಾಡಲ್ಲ. ನಾನು ಹೇಳಿದ ಅರ್ಥ ಆಗಲಿಲ್ವಾ? ನೀನು ನನ್ನಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡಿದ್ರೆ ನಿನಗೆ ಒಳ್ಳೆಯದು. ಇಷ್ಟೊಂದು ತಾಳ್ಮೆಯಿಂದ ನಾನು ಎಂದು ಯಾರ ಜೊತೆನೂ ಮಾತಾಡಿದ್ದಲ್ಲ. ಫಸ್ಟ್ ಟೈಮ್ ನಿನಗೆ ತುಂಬ ಟೈಮ್ ಕೊಟ್ಟಿದ್ದೀನಿ. ಸರಿ, ನಾನು ನಿದ್ದೆ ಬರ್ತಿದೆ, ಮಾರ್ನಿಂಗ್ 4 ಗಂಟೆಗೆ ಫ್ಲೈಟ್ ಇದೆ, ಹೊರಡಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನನಗೆ ಅಂತ ಬೆಡ್ಡನ್ನು ಹತ್ತೋದಕ್ಕೆ ಹೋದ. ಸೀತಾ ತಾಳ್ಮೆಯಿಂದಲೇ ನೋಡುತ್ತಾ 1 ನಿಮಿಷ ಅಂತ ಅವನ ಪಾದಗಳಿಗೆ ನಮಸ್ಕಾರ ಮಾಡಿದ್ಲು. ರಾಮ್ ವಿಚಿತ್ರವಾಗಿ ನೋಡ್ತಾ ಏನಿದು, ಇಂಥ ಆಚರಣೆಗಳನ್ನ ನನಗಿಷ್ಟ ಆಗಲ್ಲ ಅಂದ. ಸೀತಾ ತಾನು ಮಾಡಬೇಕಾದ ಕೆಲಸ ಮುಗೀತು ಅನ್ನೋ ಹಾಗೆ ಗಟ್ಟಿಯಾಗಿ ಉಸಿರು ತಗೊಂಡು ನನಗೂ ಇಷ್ಟ ಇಲ್ಲ, ದೊಡ್ಡವ್ರು ಹೇಳಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ನಿಮ್ಮ ಕಾಲು ಮುಟ್ಟಿ ನಮಸ್ಕರದೆ ಅಷ್ಟೇ ಅಂತ ಅಂದ್ಲು. ಇಷ್ಟೊತ್ತಿನ ಮುಂಚೆ ಏನಂದ್ರಿ, ಬೇಕಾದಷ್ಟು ಹಣ ಕೊಡ್ತೀರಾ? ನೋ ಥ್ಯಾಂಕ್ಸ್, ನನಗೆ ಅಷ್ಟೊಂದು ಹಣ ಆಸೆ ಏನಿಲ್ಲ, ರಾಣಿ ಹಾಗೆ ಬಾಳಬೇಕು ಅನ್ನೋ ಆಸೆ ಕೂಡ ಇಲ್ಲ. ನಿಮ್ಮ ಅತ್ತೆಯವ್ರು ಹಾಕಿದ ಎಲ್ಲ ಕಂಡೀಷನ್ಸ್ ಒಪ್ಕೊಂಡೆ ನಿಮ್ಮನ್ನು ಮದುವೆ ಆಗಿತ್ತು, ನನ್ನ ಅನಿವಾರ್ಯತೆ. ನಿಮಗೆ ಮದುವೆ ಇಷ್ಟ ಇಲ್ದಿದ್ರೂ ಮಾಡಿಕೊಂಡಿದ್ದು ನಿಮ್ಮ ಅನಿವಾರ್ಯತೆ. ಸೊ ನೀವು ನಿಮ್ಮ ಲಿಮಿಟ್ಸ್ನಲ್ಲಿರಿ, ನಾನು ನನ್ನ ಲಿಮಿಟ್ಸ್ನಲ್ಲಿ ಇರ್ತೀನಿ ಅಂತ ಅಂದ್ಲು. ಪವಿತ್ರವಾದ ವಿವಾಹದ ಬಂಧನದಲ್ಲಿ ಕಟ್ಟಿ ಹೆಂಡತಿಯನ್ನು ಗೌರವಿಸಿದ ನೀವು ನನ್ನ ದೃಷ್ಟಿಯಲ್ಲಿ ನಿಜಕ್ಕೂ ಏನೂ ಅಲ್ಲ. ನನಗೂ ನೀವು ಬೇರೆಯವರೇ. ಅಹಂಕಾರದಿಂದ ನಿಮಗೆ ಸಂಬಂಧಗಳು, ಬಂಧುತ್ವಗಳ ಬೆಲೆ ತಿಳಿತಿಲ್ಲ. ನಿಮ್ಮ ಅಹಂಕಾರವನ್ನು ಬಿಟ್ಟು ನನ್ನನ್ನು ನಿಮ್ಮ ಹೆಂಡತಿಯಾಗಿ ಮನಸ್ಪೂರ್ವಕವಾಗಿ ಒಪ್ಕೊಂಡು ಪ್ರೀತಿಯಿಂದ ನನ್ನನ್ನು ಹತ್ತಿರಕ್ಕೆ ತಗೊಳ್ಳೋವರೆಗೂ ನಾನು ನಿಮಗೆ ಖಂಡಿತವಾಗಿ ದೂರ ಇರ್ತೀನಿ. ಮತ್ತು ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ತಪ್ಪದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ರಾಮ್ಗೆ ಊಹಿಸದ ದೊಡ್ಡ ಶಾಕ್ ಕೊಟ್ಟು ಅಲ್ಲಿದ್ದ ತಲೆದಿಂಬನ್ನು ತೆಗೆದುಕೊಂಡು ಆ ಬೆಡ್ಗೆ ಸ್ವಲ್ಪ ದೂರದಲ್ಲೇ ನೆಲದ ಮೇಲೆ ಮಲ್ಕೊಂಡ್ಳು. ಎಷ್ಟೊಂದು ಸೊಕ್ಕಿನಿಂದ ಮಾತಾಡಿದ್ಲು. ಹೆಣ್ಣಿಗೆ ಇಷ್ಟೊಂದು ಅಹಂಕಾರನ? ನನ್ನ ಜೊತೆ ಹೀಗೆ ಮಾತಾಡಿದ್ದಕ್ಕೆ ಶೀಘ್ರದಲ್ಲೇ ನೀನು ಪಶ್ಚಾತ್ತಾಪ ಪಡ್ತೀಯ ಅಂತ ಕಿರಿಕಿರಿಯಿಂದಲೇ ಹೋಗಿ ಬೆಡ್ ಮೇಲೆ ಮಲಗಿ ತಲೆವರೆಗೂ ದುಪ್ಪಟ್ಟವನ್ನು ಹೊತ್ಕೊಂಡ್ಬಿಟ್ಟ ಬೆಡ್ಶೀಟ್ನ. ನೆಲದ ಮೇಲೆ ಮಲಗಿದ ಸೀತಾ ಅವನ ಹಾಗೆ ನಿದ್ರಿಸ್ತಿರೋದು ನೋಡಿ ತುಂಬ ಸಂಕಟಪಟ್ಲು. ತನ್ನ ಜೀವನ ಮುಂದೆ ಏನಾಗುತ್ತೋ ಅನ್ನೋ ಭಯದಿಂದ ತುಂಬ ಸಮಯದವರೆಗೆ ಆಗಿ ಕಣ್ಣೀರು ಹಾಕ್ತಾ ಹತ್ಲು. ಬೆಳಗಾಗೋ ಸಮಯದಲ್ಲಿ ಆಕೆಗೆ ನಿದ್ದೆ ಬಂತು. ರಾಮ್ ತಾನು ಹೇಳಿದಂತೆ ಅರ್ಲಿ ಮಾರ್ನಿಂಗ್ ಬೇಗ ನಿದ್ದೆಯಿಂದಿದ್ದ. ಗಬಗಬನೆ ಫ್ರೆಶ್ ಅಪ್ ಆಗಿ ಹೊರಗೆ ಹೋಗ್ತಿರುವಾಗ ನೆಲದ ಮೇಲೆ ಹಾಗೆ ಮಲಗಿದ ಸೀತಾಳನ್ನು ನೋಡ್ದ. 1 ನಿಮಿಷ ಅವಳನ್ನೇ ದಿಟ್ಟಿಸಿ ನೋಡ್ತಾ ನಿಂತುಬಿಟ್ಟ. ನನಗೆ ಅಹಂಕಾರ ಅಂದೆ ಅಲ್ವಾ, ನನಗಿಂತ ನಿನಗೆ ಜಾಸ್ತಿ ಅಹಂಕಾರ ಇದೆ ಅಂದ್ಕೊಳ್ತಾ ರೂಮ್ನಿಂದ ಹೊರಗೆ ನಡೆದು ಹೋದ. ರಾಮ್ ರೂಮ್ನಿಂದ ಹೊರ ಹೋಗುವಾಗ ಸಮಯ ಬೆಳಗ್ಗಿನ 2 ಗಂಟೆ ಇರಬಹುದು. 6 ಗಂಟೆ ಸಮಯದಲ್ಲಿ ಬಾಗಿಲು ತೆಗೆಯೋ ಶಬ್ದ ಕೇಳಿಸ್ತು. ನೆಲದ ಮೇಲೆ ಮಲಗಿದ್ದಂಥ
ಸೀತಾ ಒಮ್ಮೆಲೆ ಗಾಬರಿ ಬಿದ್ದು ಎದ್ದು ಕಣ್ಬಿಟ್ಟು ನೋಡಿದ್ಲು. ತಾನು ನೆಲದ ಮೇಲೆ ಮಲಗಿರೋದು ಆಕೆಗೆ ನೆನಪಾಯಿತು. ಶೋಭಾನದ ಕೋಣೆಯಲ್ಲಿ ಹೂಗಳಿಂದ ಅಲಂಕರಿಸಿದಂತಹ ಮಂಚ ಕಾಣ್ತು. ಆ ಮಂಚ ಖಾಲಿಯಾಗಿತ್ತು. ಅದರ ಮೇಲೆ ರಾತ್ರಿ ಮುಸುಗು ಹಾಕಿ ಮಲಗಿದ್ದ ವ್ಯಕ್ತಿ ಈಗ ಅಲ್ಲಿರಲಿಲ್ಲ. ಅಷ್ಟೇ, ಸೀತಾಗೆ ಇಡೀ ಸೀನ್ ಅರ್ಥ ಆಗ್ಬಿಡ್ತು. ಅಯ್ಯೋ ದೇವರೇ, ಏನಪ್ಪ ಹೀಗಾಯಿತು ಅಂದ್ಕೊಳ್ತಾ ರಾತ್ರಿ ಅವನ ಜೊತೆ ತಾನು ಹಾಡಿದ ಮಾತುಗಳು, ಮಾಡಿ ಶಪಥಗಳನ್ನ ನೆನಪಿಸ್ಕೊಂಡು, ಅಯ್ಯೋ ಶ್ರೀರಾಮ, ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಈಗ ನನ್ನ ಆರೋಗ್ಯಂಟ್ ಹಸ್ಬೆಂಡ್ ಹೊರಗಡೆ ಮೀಟಿಂಗ್ ಮುಗಿಸಿ ಬಂದ ತಕ್ಷಣ ಒಂದೇ ದಿನದಲ್ಲಿ ಮದುವೆ ರದ್ದಂತ ಹೇಳಿದ್ರು ಹೇಳ್ಬಿಡ್ತಾನೆ. ಅಯ್ಯೋ ಸೀತಾ, ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಮನಸ್ಸಿಗೆ ಏನು ಅನಿಸಿದ್ರೆ ಅದನ್ನೇ ನೇರವಾಗಿ ಮಾತಾಡೋದನ್ನು ಬಿಡು ಅಂತ ಮದರ್ ಮೀರಾ ಎಷ್ಟು ಬಾರಿ ಹೇಳಿದ್ರು ಕೇಳಬೇಕಿತ್ತಲ್ವ. ಈಗ ನೋಡಿ ನಿನ್ನ ಪರಿಸ್ಥಿತಿ, ನಿನ್ನವರ ಪರಿಸ್ಥಿತಿ ಅಂತ ತಲೆ ಮುಟ್ಕೊಂಡು ಭಯದಿಂದ ನಿಂತಳು. ಆ ಕೋಣೆಯೊಳಗೆ ಲಲಿತಾ ಅವರು ಮತ್ತು ತುಳಸಿ ಅವರು ಬಂದರು. ಅವರ ಕಡೆ ಸೀತಾ ತುಂಬಾ ಕಂಗಾಲಾಗಿ ನೋಡ್ತಾ ಏನೋ ಹೇಳೋದಕ್ಕೆ ಹೊರಟಳು. ಆದರೆ ಆಕೆ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಆ ಇಬ್ಬರು ಹಿರಿಯರು ಮಾತಾಡಿದ್ರು. ನಮ್ಮನ್ನು ಕ್ಷಮಿಸು ಸೀತಾ ಅಂತ. ಅಷ್ಟೇ, ಸೀತಾಗೆ ಏನು ಅರ್ಥ ಆಗದ ಹಾಗೆ ನೋಡ್ತಾ ನಿಂತಾಗ ಲಲಿತಾ ಅವರು ಮುಂದೆ ಬಂದು ಅವಳ ತಲೆ ಮೇಲೆ ಕೈ ಇಟ್ಟು, ನೀನು ತುಂಬ ಬೇಸರ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ನಿನ್ನ ಸಂಕಟಕ್ಕೆ ಕಾರಣವೂ ಗೊತ್ತು. ರಾತ್ರಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಲ್ಲೆವು. ನಿಜವಾಗಿ ನೀವಿಬ್ಬರು ಸಂತೋಷವಾಗಿದ್ದರೆ ಅವನು ಇಷ್ಟೊಂದು ಮುಂಜಾನೆಯೇ ಬಿಸ್ನೆಸ್ ಕೆಲಸ ಅಂತ ಹೇಳಿ ತರಾತುರಿಯಲ್ಲಿ ಅವನು ಹೋಗ್ತಾ ಇರಲಿಲ್ಲ. ನೀವಿಬ್ಬರು ಖುಷಿಯಾಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಲ್ಲಿ ಬದಲಾವಣೆ ಬರಲೇಬೇಕು. ಅವನು ಬೇಗನೆ ಬದಲಾಗಬೇಕು ಅಂತ ಬಯಸ್ತಾ ಇದ್ದೀವಿ ನಾವು. ಅದು ನಿನ್ನ ಕೈಯಲ್ಲೇ ಇದೆ. ನೀನು ಏನೇ ಮಾಡಿದ್ರೂ ನಿನಗೆ ನನ್ನ ಸಂಪೂರ್ಣ ಸಪೋರ್ಟ್ ಇರುತ್ತೆ. ನನ್ನ ರಾಮನನ್ನು ಬದಲಾಯಿಸೋ ತಾಯಿ, ಅವನಿಗೆ ಎಲ್ಲರ ಜೊತೆ ಸರಳವಾಗಿ ನಗ್ತಾ ಸಂತೋಷದಿಂದ ಸಮಯ ಕಳೀಬೇಕು. ಈ ಮನೆಯಲ್ಲಿ ಮಗುವಿನ ನಗು ಕೇಳಿಸ್ಬೇಕು. ಇಷ್ಟು ವರ್ಷಗಳಲ್ಲಿ ಆ ದಿನಗಳು ಬರುತ್ತವೆ ಅನ್ನೋ ನಂಬಿಕೆ ನನಗಿರಲಿಲ್ಲಮ್ಮ. ಆದರೆ ಈಗ ಮನೆಗೆ ಸೊಸೆಯಾಗಿ ನೀನು ಬಂದಿದ್ಯಾ. ಅವನು ಮದುವೆ ಮಾಡ್ಕೊಂಡಿದ್ದಾನೆ. ಈಗ ನನಗೆ ನಂಬಿಕೆ ಕೂಡ ಬಂದಿದೆ. ಅವನ ಮುಖದಲ್ಲಿ ಬದಲಾವಣೆ ಬರುತ್ತೆ ಅಂತ ಆಶಿಸ್ತಿದ್ದೀನಿ. ನನ್ನ ಆಸೆಯನ್ನು ನೀನು ನೆರವೇರಿಸ್ತೀಯಾ ಅಂತ ನಂಬಿದ್ದೀನಿ ಅಂತ ಅಂದರು. ಆಕೆ ಮಾತುಗಳಿಂದ ಸೀತಾಳಿಗೆ ಎಲ್ಲವೂ ಅರ್ಥ ಆಯಿತು. ತನ್ನ ಹಸ್ಬೆಂಡ್ ರಾಮ್ ಮನೆಯಲ್ಲಿ ಯಾರಿಗೂ ಏನು ಹೇಳದೆ ಹೊರಟು ಹೋಗಿದ್ದಾನೆ ಅಂದರೆ ತನ್ನ ಮಾತುಗಳನ್ನ ಅವನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾನೆ. ಮನೆಯವ್ರ ಮುಂದೆ ಯಾವುದೇ ಡಿಸ್ಕಷನ್ ಮಾಡಿಲ್ಲ. ಒಳ್ಳೆ ಸ್ವಾಭಿಮಾನ ಇರೋನೆ ಅಂತ ಅಂದ್ಕೊಂಡ್ಳು ಸೀತಾ. ತುಳಸಿ ಅವರು ಮಧ್ಯೆ ಪ್ರವೇಶಿಸಿ, ಖಂಡಿತವಾಗಿಯೂ ಬದಲಾವಣೆ ತರ್ತಾಳೆ ಲಲಿತಾ. ಅವಳು ಬಂದಿದ್ದೆ ಅದಕ್ಕೆ ತಾನೇ. ಏನಮ್ಮ ಸೀತಾ, ಹೌದಲ್ವಾ? ನಿನ್ನ ಗಂಡನನ್ನು ಬಿಸ್ನೆಸ್ ಮ್ಯಾನ್ ಆಗಿ ಮಾತ್ರ ಅಲ್ಲದೆ ಒಬ್ಬ ಒಳ್ಳೆಯ ಕುಟುಂಬದ ಸದಸ್ಯನನ್ನಾಗಿ ಬದಲಾಯಿಸ್ತೀಯ ತಾನೇ. ನೀನು ಅವನಿಗೆ ಹೆಂಡತಿಯಾಗಿ, ಈ ಮನೆಯ ಸೊಸೆಯಾಗಿ ನಿನ್ನ ಜವಾಬ್ದಾರಿಗಳನ್ನೆಲ್ಲ ಸರಿಯಾಗಿ ನೆರವೇರಿಸ್ತೀಯಾ ಅನ್ನೋ ನಂಬಿಕೆಯಿಂದಲೇ ನಿನ್ನನ್ನು ನಾನು ಸೆಲೆಕ್ಟ್ ಮಾಡಿದ್ದು. ನಿನಗೆ ಮದುವೆ ಮೇಲಿರೋ ಗೌರವ, ಇಷ್ಟ, ಕುಟುಂಬದ ಮೇಲಿರೋ ಪ್ರೀತಿ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ ನಂಬಿಕೆಯಿಂದಲೇ ನಿನ್ನನ್ನು ರಾಮ್ನ ಒಂದು ಮಾಡಿದೆ. ಅವನೀಗ ನಿನ್ನನ್ನು ಹೀಗೆ ಬಿಟ್ಟು ಬಿಸಿ ಅಂತ ಓಟ್ ಹೋಗಿದ್ದಾನೆ. ಅಂಥವು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರೆ ಅನ್ನೋ ಹಾಗೆ ನೀನು ಬದಲಾಯಿಸ್ಕೊಳ್ಬೇಕು. ನೀನೇನು ಮಾಡ್ತೀಯೋ ಏನೋ, ಅವನು ಬದಲಾಗಬೇಕು ಅಂತ ಅಷ್ಟರಲ್ಲಿ ಒಂದು ಅಲ್ಲಿಗೆ ಗ್ಯಾಪ್ ಕೊಟ್ಟರು. ಆಕೆ ಮಾತುಗಳ ಹಿಂದಿರೋ ಅಂತರಾರ್ಥ ಏನಂತ ಸೀತಾಳಿಗೆ ಚೆನ್ನಾಗಿ ತಿಳಿದಿತ್ತು. ಆಕೆ ಗಟ್ಟಿಯಾಗಿ ನಿಶ್ಚಯಿಸ್ಕೊಂಡ್ಳು, ಹೌದು, ನಾನು ವಿವಾಹ ಬಂಧನಕ್ಕೆ ಬೆಲೆ ಕೊಡ್ತೀನಿ, ತಾಳಿಯನ್ನು ಗೌರವಿಸ್ತೀನಿ, ಗಂಡನಾಗಿ ಬಂದವ್ರನ್ನ ಪ್ರೀತಿಸ್ತೀನಿ, ಹಾಗೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡ್ತೀನಿ. ನನ್ನ ಗಂಡ ನನ್ನವರು ತಪ್ಪು ಮಾಡಿದ್ರೆ ತಿದ್ದೋ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ. ನೀವು ಬಯಸಿದಂತೆ ನಾನು ನಡ್ಕೊಳ್ತೀನಿ. ನಿಮ್ಮ ಆಸೆಯನ್ನು ಈಡೇರಿಸೋ ಪ್ರಯತ್ನ ಖಂಡಿತ ಮಾಡ್ತೀನಿ. ನನಗಾಗಿ ನೀವು ಕ್ಷಮೆಯನ್ನು ಯಾಚಿಸಬೇಡಿ. ನಾನು ನಿಮಗಿಂತ ತುಂಬ ಚಿಕ್ಕವಳು. ನಿಮ್ಮ ಆಶೀರ್ವಾದವಿದ್ದರೆ ಸಾಕು. ನಾನು ನನ್ನ ಮನೆಯ ಜನರನ್ನು ಸಂತೋಷವಾಗಿರುವಂತೆ ನೋಡ್ಕೊಳ್ತೀನಿ ಅಂತ ನಂಬಿಕೆಯಿಂದ ಹೇಳಿದ್ಲು ಸೀತಾ. ಆ ಇಬ್ಬರು ಆಕೆಯನ್ನು ಹತ್ತಿರ ಕರ್ಕೊಂಡು ತಪ್ಪಿಕೊಂಡು ಸಂತೋಷಪಟ್ಟರು. ಆಕೆ ಮಾತಿನಿಂದಾಗಿ ಸೀತಾ ಹೋಗಿ ಫ್ರೆಶ್ ಅಪ್ ಆದಳು. ಅಲ್ಲದೆ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸ್ತಾ ಇದ್ಲು. ಮನೆಯಲ್ಲಿ ಎಷ್ಟೋ ಜನ ಕೆಲಸದವರಿದ್ದರು.
ಪ್ರಕಾಶ್ ಅವರು ಹಾಲ್ನಲ್ಲಿ ಕೂತು ಯಾರ ಜೊತೆಯೋ ಫೋನ್ನಲ್ಲಿ ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ರು. ಅವ್ರು ನೋಡೋದಕ್ಕೆ ವಿಪರೀತ ಕೋಪದಲ್ಲಿ ಕಾಣಿಸ್ತಾ ಇದ್ರು ಅವರಿಗೆ. ಕಾರಣ ನಿನ್ನೆ ತಾನೇ ಮದುವೆ ಆಗಿದ್ರು, ಬೆಳಗ್ಗೆ ಫಾರಿನ್ ಮೀಟಿಂಗ್ ಇದೆ ಅಂತ ರಾಮ್ ಹೋಗಿದ್ದಾನೆ. ಅವನ ಹೆಂಡತಿ ಏನಂದ್ಕೊಳ್ತಾಳೆ, ಅವಳಿಗೆ ಈ ಮನೆಯ ಹಿರಿಯನಾಗಿ ಮುಖ ಹೇಗೆ ತೋರಿಸೋದು ಅನ್ನೋ ಸಂಕೋಚ ಮತ್ತು ಕೋಪದಲ್ಲಿ ಅವರು ಸೀರಿಯಸ್ ಆಗಿದ್ರು. ಸೀತಾ ಕಿಚನ್ ಒಳಗೆ ಹೋಗಿ ಮಾವನವರಿಗಾಗಿ ಕಾಫಿಯನ್ನು ಮಾಡಿಕೊಂಡು ತಂದುಕೊಟ್ಲು. ಕಿಚನ್ನಲ್ಲಿದ್ದಂತಹ ಅಡುಗೆಯವನು ಬೇಡಮ್ಮ ನಾನೇ ಕೊಡ್ತೀನಿ ಅಂತಂದರೂ ಆಕೆ ಕೇಳದೆ ಕಾಫಿಯನ್ನು ತಂದಿದ್ಲು. ಬಂದದ್ದು ಕುಕ್ ಇರಬಹುದು ಅಂತ ಅವರು ಅಷ್ಟಾಗಿ ಗಮನಿಸ್ತಿಲ್ಲ. ಆದರೆ ಕಾಫಿ ಕುಡಿದ ತಕ್ಷಣ ಅದರ ಟೇಸ್ಟ್ ತುಂಬ ಅದ್ಭುತವಾಗಿದೆ ಅನಿಸಿ ಪಕ್ಕಕ್ಕೆ ತಿರುಗಿ ನೋಡಿದ್ರು. ಎದುರುಗಡೆ ಅತ್ಯಂತ ಸಾಂಪ್ರದಾಯಿಕ ಶೈಲಿಯಲ್ಲಿ ಸೀರೆಯನ್ನು ಉಟ್ಕೊಂಡು ಮುಖದಲ್ಲಿ ಮುದ್ದಾದ ನಗು ಬೀರ್ತಾ ನಿಂತಿದ್ಲು ಸೀತಾ. ಅವಳನ್ನ ನೋಡಿ ಪ್ರಕಾಶ್ ಅವರು ಆಶ್ಚರ್ಯಚಕಿತರಾದರು. ಮುಖದಲ್ಲಿ ಎಂಥ ಶುದ್ಧತೆ, ಯಾವುದೇ ಕಲ್ಮಶವಿಲ್ಲದಂತಹ ನಗು. ಸಾಕ್ಷಾತ್ ಚಿನ್ನದ ಬೊಂಬೆ ಆಗಿದ್ದಾಳೆ ನನ್ನ ಸೊಸೆ ಅಂತ ಅಂದ್ಕೊಂಡ್ರು ಅವರು. ಇಂಥ ಹುಡುಗಿಯನ್ನು ಬಿಟ್ಟು ಅವನು ಕೆಲಸ ಗಳಿಕೆ ಅಂತ ಹೋಗಿದ್ದಾನಲ್ಲ, ಅವನ ಮನೆಗೆ ಬಂದ ತಕ್ಷಣ ಚೆನ್ನಾಗಿ ಬೈಬೇಕು ಅಂದ್ಕೊಳ್ತಾ, ಏನಮ್ಮ ಸೀತಾ, ಕಾಫಿ ನೀನೇ ತಂದ್ಯಾ, ಕುಕ್ಕೆಲ್ಲಿದ್ದಾನೆ ಅಂತ ಅಂದರು. ಆಕೆ ನಗ್ತಾ, ಕುಕ್ ಇದ್ರೆ ಏನಂತೆ ಮಾವಯ್ಯ, ನಾನು ಇದ್ದೀನಲ್ವೇ ಮಾವಯ್ಯ, ನಿಮಗೆ ನಾನು ಕಾಫಿ ಕೊಡಬಾರ್ದಾ ಮಾವಯ್ಯ, ಕಾಫಿ ಟೇಸ್ಟಿಯಾಗಿರಲಿಲ್ವಾ ಅಂತ ಎಷ್ಟೋ ಇಷ್ಟದಿಂದ ಮಾವಯ್ಯ ಅಂತ ಕರೀತಾ ಕೇಳಿದ್ಲು. ಅವ್ರು ನಗ್ತಾ, ಕಾಫಿ ತುಂಬ ಚೆನ್ನಾಗಿದೆಯಮ್ಮ ಅಂತ ಅಲ್ಲಿಗೆ ಬಂದ ಲಲಿತಾ ಅವ್ರ ಕಡೆ ನೋಡಿ, ಈ ಹುಡುಗಿ ನಿನಗಿಂತ ಸೂಪರಾಗಿ ಕಾಫಿ ಮಾಡಿದ್ದಾಳೆ, ನೋಡಿ ಕಲಿ, ಏನೋ ತುಳಸಿ ನೀನು ಕೂಡ ಅಂತ ನಕ್ಕಿದ್ರು ಅವರು. ಕೇವಲ ಒಂದು ಕಾಫಿಯಿಂದ ಅವರ ಇಡೀ ಕೋಪವನ್ನು ಹೋಗಲಾಡಿಸಿದ್ಲು ಸೀತಾ. ತುಳಸಿ ಅವ್ರ ನಗ್ತಾ, ಪ್ರಕಾಶ್ ನನ್ನ ಕೈಯಿಂದಾಗಲ್ಲ, ಈ ಅಡುಗೆ ಕೆಲಸ ಎಲ್ಲ ನಮಗೆ ಸೆಟ್ ಆಗಲ್ಲ. ಬಿಸ್ನೆಸ್ ರಂಗದಲ್ಲಿ ಬ್ಯುಸಿ ಇರಬೇಕಂದ್ರೆ ಹೇಳಿ, ಆಫೀಸ್ನಲ್ಲಿ ಕಂಪ್ಯೂಟರ್ ಮುಂದೆ ಕೂತು ಕೈಯಲ್ಲಿ ಫೈಲ್ ಹಿಡಿದು ಬ್ಯುಸಿ ಇರೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಆದರೆ ಕಾಫಿ ಮಾಡೋದು, ಟಿಫಿನ್ ಮಾಡೋದು ನನ್ನ ಕೈಯಿಂದ ಆಗೋದು ಕೆಲಸ. ನನ್ನನ್ನು ಬಿಟ್ಬಿಡಿ. ಸರಿ, ನೀನು ಕೇವಲ ನಿಮ್ಮ ಮಾವನವರಿಗಾಗಿ ಮಾತ್ರ ಕಾಫಿ ತಂದ್ಯಾ, ನಮಗಿಲ್ವಾ ಅಂತ ಕೇಳಿದ್ರು ತುಳಸಿ ಅವರು. ಅಷ್ಟೇ, ಸೀತಾ ಮಂದಹಾಸ ಬೀರ್ತಾ, ಒಂದು ನಿಮಿಷದಲ್ಲಿ ತರ್ತೀನಿ ಅನ್ನುತ್ತಾ ಗಬಗಬನಿ ಕಿಚನ್ ಕಡೆ ಹೆಜ್ಜೆಯನ್ನು ಇಡ್ತಾ ಇದ್ದಾಗ ಅವಳ ಕಾಲಿನ ಗೆಜ್ಜೆಗಳು ಸೌಂಡ್ ಮಾಡ್ತಿದ್ವು. ಅಲ್ಲಿದ್ದ ಹಿರಿಯರು ಆ ಸದ್ದನ್ನು ಕೇಳಿ ತುಂಬಾ ಸಂತೋಷಪಟ್ಟರು. ಮನೆಗೆ ಇಷ್ಟು ಕಳೆ ಬಂತು, ಸೊಸೆ ಬಂದ ತಕ್ಷಣ ಇಡೀ ಮನೆಯೇ ಬದಲಾಗಿ ಹೋಯಿತು ಅಂತ ಆನಂದ ಪಡ್ತಿದ್ರು. ಆಕೆ ಅವರಿಗೂ ಕಾಫಿಯನ್ನು ತಂದು ಕೊಟ್ಲು. ಆ ಕಾಫಿ ಕುಡಿದವರು, ಹೌದು ನಿಜ, ಕಾಫಿ ತುಂಬ ಟೇಸ್ಟಿಯಾಗಿದೆ, ಇದು ನಿನ್ನ ಕೈಗುಣ ಇರಬಹುದು ಅಂತ ಮೆಚ್ಕೊಂಡ್ರು. ಸೀತಾ ತುಂಬ ಸಂತೋಷ ಪಡ್ತಾ, ಇದೇ ನನ್ನ ಡ್ರೀಮ್, ಹೀಗೆ ನನ್ನ ಕುಟುಂಬದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಡಿಸ್ಬೇಕು, ಸೇವೆ ಮಾಡಬೇಕು, ಅವ್ರು ಸಂತೋಷವಾಗಿರೋದನ್ನು ನೋಡಿ ನಾನು ಸಂತೋಷವಾಗಬೇಕು ಅಂತ ಎಷ್ಟೋ ವರ್ಷಗಳಿಂದ ಕನಸು ಕಂಡಿದ್ದೆ ಅಂತ ಬಾವುಗಳ ಕಣ್ಣೀರು ಹಾಕಿದ್ಲು. ಅಷ್ಟೇ, ಒಮ್ಮೆಲೆ ಎಲ್ಲರೂ ಕಂಗಾಲಾಗಿ ಅವಳ ಹತ್ರ ಬಂದರು. ಸೀತಾ ಕಣ್ಣೀರು ಒರೆಸ್ಕೊಳ್ತಾ, ಹೀಗೆ ನನ್ನ ಅತ್ತೆ ಮಾವಂದರಿಗೆ ಸೇವೆ ಮಾಡಬೇಕು, ನನ್ನ ಗಂಡನನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಬೇಗ ಮದುವೆ ಆಗಬೇಕು ಅಂತ ನಾನು ಕನಸು ಕಂಡಿದ್ದೆ. ನನ್ನ ಕನಸು ನೆರವೇರಿತು ಅಂತ ಹೇಳ್ತಾ, ಏನೋ ತೀರದ ನೋವು ಹೃದಯವನ್ನು ಹಿಂಡಿದ ಹಾಗೆ ಆಗಲು, ಈಗಲೇ ಬರ್ತೀನಿ ಅನ್ನುತ್ತಾ ಗಬಗಬನೆ ತನ್ನ ರೂಮಿನೊಳಗೆ ಹೊರಟು ಹೋದ್ಲು ಸೀತಾ. ಆಕೆ ಇಷ್ಟು ವರ್ಷಗಳಿಂದ ಅನುಭವಿಸಿದಂಥ ಒಂಟಿತನ, ಆಕೆ ಬೆಳೆದ ಆಶ್ರಮದಲ್ಲಿ ಎಲ್ಲರೂ ಇದ್ದರೂ ತನ್ನವರು ಅಂತ ಯಾರೋ ಎಲ್ಲೋ ಇರ್ತಾರೆ ಅಂತ ಆಕೆ ಕಾಯ್ತಿದ್ದ ಎದುರು ನೋಟ ಎಲ್ಲರನ್ನು ಕದಲಿಸ್ತು. ತುಳಸಿ ಅವ್ರಿಗೆ ಕಟ್ಟಿಗೆ ಸಿಲುಕಿ ತಲೆ ತಗ್ಗಿಸ್ಕೊಂಡ್ರು. ಪ್ರಕಾಶ್ ಅವರು ಸೀರಿಯಸ್ ಆಗಿ ನೋಡ್ತಾ, ನೋಡಿದೆಯಲ್ಲ, ಚಿನ್ನದಂಥ ಹುಡುಗಿ ಸೊಸೆಯಾಗಿ ಬಂದಿದ್ದಾಳೆ, ಆದರೆ ಏನು ಲಾಭ, ನಮ್ಮವನಿಗೆ ಕಣ್ಣೆತ್ತಿ ಮೇಲಿದೆ ಅಲ್ವಾ, ಅವನ ಬ್ರೈನ್ ಒಳಗಡೆ ಮಣ್ಣು ತುಂಬಿಕೊಂಡು ತಿರುಗ್ತಿದ್ದಾನೆ, ಅವನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ನಾನು ಹಾಗೆ ಹೊರಗಡೆ ಹೋಗಿ ಬರ್ತೀನಿ, ಹುಡುಗಿಗೆ ಟಿಫಿನ್ ಮಾಡೋದಕ್ಕೆ ಹೇಳಿ. ಟಿಫಿನ್ ಮಾಡಲು ಹೇಳಿದೆ ಅಂದರೆ ಕಿಚನ್ನಲ್ಲಿ ಅಡುಗೆ ಮಾಡೋದಕ್ಕಲ್ಲ, ಹೊಟ್ಟೆ ತುಂಬ ತಿನ್ನೋದಕ್ಕೆ ಹೇಳಿ, ಹಾಗೆ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಹೇಳಿ, ಅವನು ಬಂದ ತಕ್ಷಣ ನನ್ನ ಜೊತೆ ಮಾತಾಡೋದಕ್ಕೆ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಲಲಿತಾ ಅವರು ಏನೂ ಮಾತಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ತುಳಸಿಯವರು ಧೈರ್ಯ ತುಂಬಿ, ನಾನು ಈಗಲೇ ಬರ್ತೀನಿ ಅಂತ ಸೀತಾ ಇರೋ ರೂಮಿನ ಕಡೆ ಹೆಜ್ಜೆಯನ್ನು ಇಟ್ಟರು.
ಕಥೆಯು ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.